ನಮಸ್ತೆ ಗೈಸ್, ನಿಮಗೆ ಗೊತ್ತಾ ಯಾವುದೇ ಶಾಪ್ ಇಲ್ದೇನೆ ಓನ್ಲಿ ನಿಮ್ಮ ಫೋನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅದು ಮೀಶೋ, ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಂತಹ ಆ್ಯಪ್ಗಳನ್ನು ಬಳಸ್ಕೊಂಡು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ದಟ್ ಈಸ್ ಎ ಇ ಕಾಮರ್ಸ್ ಬಿಸ್ನೆಸ್. ಯಾವ ರೀತಿ ಅಂದರೆ ಫಸ್ಟು ನಮಗೆ ಮೀಶೋದಲ್ಲಿ ಸೆಲ್ಲರ್ ಅಕೌಂಟು ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆ ನಾನು ಮೀಶೋನೇ ರೆಫರ್ ಮಾಡ್ತಿದ್ದೀನಿ ಅಂತಂದರೆ, ಬೇರೆ ಆ್ಯಪ್ನಲ್ಲಿ ಕಂಪಲ್ಸರಿಗೆ GST ನಂಬರ್ ಇರಬೇಕು. ಬಟ್ ಮೀಶೋದಲ್ಲಿ GST ನಂಬರ್ ಇಲ್ಲದೇ ಎನ್ರೋಲ್ ನಂಬರ್ನ ಯೂಸ್ ಮಾಡಿಕೊಂಡು ಸೆಲ್ಲರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ನಾವು ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾವು ಮೀಶೋನೇ ಯಾಕೆ ಯೂಸ್ ಮಾಡಬೇಕಂತಂದರೆ, ಮೀಶೋದಲ್ಲಿ ಭಾಳಷ್ಟು ಬೆನಿಫಿಟ್ಸ್ ಇದ್ದಾವೆ ಗೈಸ್. ಮೀಶೋದಲ್ಲಿ ಭಾಳಷ್ಟು ಆರ್ಡರ್ಸ್ ಬರ್ತವೆ ಮತ್ತು ವಿತೌಟ್ GSTನೇ ನಮ್ಮ ಬಿಸ್ನೆಸ್ನ ರನ್ ಮಾಡ್ಬೋದು. ಆಮೇಲೆ ಅಕೌಂಟ್ ಹತ್ರ ಹೋಗಿ ಬಿಕಮ್ ಎ ಸಪ್ಲೈಯರ್ ಅಂತ ಇರುತ್ತೆ, ಅದಕ್ಕೆ ಹೋಗಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕೊಡಬೇಕು. ನಂತರ ನಿಮ್ಮ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ವಿತೌಟ್ GST ಅಂತ ಐತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಅಂತ ಕೊಟ್ಟ ಮೇಲೆ ಕೆಳಗಡೆ ಏನೇನು ಡಾಕ್ಯುಮೆಂಟ್ ಬೇಕಂತ ಮೆನ್ಷನ್ ಮಾಡಿರ್ತಾರೆ. ಪಾನ್ ಕಾರ್ಡ್ ಆಗಲಿ, ನಿಮ್ಮ ಇಮೇಲ್ ID ಆಗಲಿ, ಆಮೇಲೆ ನಿಮ್ಮ ಅಡ್ರೆಸ್ ಆಗಲಿ, ಇವನ್ನೆಲ್ಲ ಕೊಡಬೇಕಾಗುತ್ತೆ. ಆ್ಯಡ್ ಡೀಟೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ನಿಮ್ಮ ಪಾನ್ ನಂಬರ್ ಹಾಕ್ರಿ. ಆಮೇಲೆ ನಿಮ್ಮ ಪಾನ್ ನಂಬರಲ್ಲಿ ನಿಮ್ಮ ಹೆಸರು ಏನಿದೆ ಸೇಮ್ ಅದೇ ರೀತಿಯೇ ಇಲ್ಲಿ ಮೆನ್ಷನ್ ಮಾಡಿರಿ. ನೆಕ್ಸ್ಟು ನಿಮ್ಮ ಇಮೇಲ್ ID ಹಾಕಿ. ಅಡ್ರೆಸ್ ಡೀಟೇಲ್ ಅಂತ ಇದೆಯಲ್ಲ ಕೆಳಗೆ ಸ್ಟೇಟು, ನೀವು ಯಾವ ಸ್ಟೇಟಿಗೆ ಹಾಕ್ತಿರೋ ಅದೇ ಸ್ಟೇಟ್ ಒಳಗೆ ನಿಮ್ಮ ಐಟಮ್ನ ಮಾರೋಕ್ಕಾಗೋದು. ಯಾಕಂದರೆ ವಿತೌಟ್ GSTನೇ ನಾವು ಇಲ್ಲಿ ನಮ್ಮ ಐಟಮ್ನ ಸೇಲ್ ಮಾಡ್ತಿರೋದು. ಆಲ್ ಓವರ್ ಇಂಡಿಯಾ ನಮ್ಮ ಐಟಮ್ನ ಸೇಲ್ ಮಾಡಬೇಕಂದ್ರೆ ಕಂಪಲ್ಸರಿಗೆ ನಮಗೆ GST ಬೇಕಾಗುತ್ತೆ. ಫಸ್ಟು ನಾವು ಇವಾಗ ನಮ್ಮ ಬಿಸ್ನೆಸ್ನ ಸಣ್ಣದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಎನ್ರೋಲ್ ನಂಬರ್ ಯೂಸ್ ಮಾಡ್ಕೊಂಡೆ ನಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನಿಮ್ಮ ಡಿಸ್ಟಿಕ್ ಹಾಕಿ, ಆಮೇಲೆ ನಿಮ್ಮ ಪಿನ್ ಕೋಡ್ ಹಾಕಿ, ಆಮೇಲೆ ನೀವು ಯಾವ ಡಿಸ್ಟಿಕ್ಕೋ ಆ ಡಿಸ್ಟಿಕ್ನ ಹಾಕಿ, ಆಮೇಲೆ ನಿಮ್ಗೆ ಯಾವುದು ಸಿಟಿ ಇದೆ ಆ ಸಿಟಿ ಹಾಕಿ, ನಿಮ್ಮ ರೂಮ್ ನಂಬರು ಇಲ್ಲ ಅಂತಂದರೆ ನಿಮ್ಮ ಫ್ಲೋರ್ ನಂಬರು, ಇಲ್ಲಾಂದರೆ ನಿಮ್ಮ ಬಿಲ್ಡಿಂಗ್ ನಂಬರ್ ಹಾಕಿ. ಆಮೇಲೆ ನೀವು ಕ್ಯಾಪ್ಚಾ ಸೆಕ್ಯೂರಿಟಿ ಚೆಕ್ ಅಂತ ಇರುತ್ತಲ್ಲ, ಆ ಮೇಲೆ ಯಾವ ರೀತಿ ನಂಬರ್ ಇದೆ ಅದೇ ರೀತಿನೇ ಕೆಳಗೆ ಹಾಕಿಬಿಟ್ಟು ಸಬ್ಮಿಟ್ ಡೀಟೇಲ್ಸ್ ಅಂತ ಕೊಟ್ಟರೆ ಸಾಕು. ನಿಮ್ಮ ಫೋನ್ ನಂಬರ್ಗೆ ಮತ್ತು ನಿಮ್ಮ ಇಮೇಲ್ IDಗೆ 2 OTP ಬಂದಿರುತ್ತೆ, ಅದನ್ನು ಇಲ್ಲೇ ಹಾಕಬೇಕು. ನೆಕ್ಸ್ಟು ಎನ್ರೋಲ್ಮೆಂಟ್ IDನ ಹಾಕಿ ವೆರಿಫೈ ಮಾಡಬೇಕು. ಕೆಳಗೆ ನಿಮ್ಮ ಹೆಸರು, ನಿಮ್ಮ ಪಾನ್ ನಂಬರು ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಡೀಟೇಲ್ ಎಲ್ಲ ಕೊಟ್ಟಿರ್ತಾರೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಮೀಶೋದವರೇ ಬಂದು ನಿಮ್ಮ ಐಟಮ್ನ ಪಿಕ್ ಮಾಡ್ತಾರೆ. ಅದಕ್ಕೆ ನೀವು ಎಲ್ಲಿಂದ ನಿಮ್ಮ ಐಟಮ್ನ ಸೇಲ್ ಮಾಡ್ತಿದ್ದೀರಿ ಅಂತ ನಿಮ್ಮ ಡೀಟೇಲ್ ಅಡ್ರೆಸ್ನ ಇಲ್ಲಿ ಕೆಳಗೆ ನೀಡಬೇಕು. ರೂಮ್ ನಂಬರು, ನಿಮ್ಮ ಸ್ಟ್ರೀಟು, ಆಮೇಲೆ ನಿಮ್ಮ ಲ್ಯಾಂಡ್ ಮಾರ್ಕು ಮತ್ತು ಬ್ಯಾಂಕ್ ಡೀಟೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ. ನೆಕ್ಸ್ಟು ನಿಮ್ಮ ಬ್ಯಾಂಕ್ ನಂಬರ್ ಹಾಕಿ, ಆಮೇಲೆ ನಿಮ್ಮ ಬ್ಯಾಂಕಿನ IFSC ಕೋಡ್ ಹಾಕಿ ವೆರಿಫೈ ಬ್ಯಾಂಕ್ ಡೀಟೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೆಲ್ಲ ಆದಮೇಲೆ ನಿಮ್ಮ ಬಿಸ್ನೆಸ್ ನೇಮ್ ಹಾಕಿ. ನಾನೇನೋ ಬುಝಿ ಅಂತ ಹಾಕ್ತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಬಿಸ್ನೆಸ್ ನೇಮು ಆ ರೀತಿನ ಸೆಟ್ ಮಾಡ್ಕೊಳ್ಳಿ. ಕೆಳಗೆ ನಿಮ್ಮ ನೇಮ್ ಫುಲ್ ನೇಮ್ ಹಾಕಿ, ಆಮೇಲೆ ಇಮೇಲ್ ID ಹಾಕಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿಗೆ ನಿಮ್ಮ ಸೆಲ್ಲರ್ ಅಕೌಂಟ್ನ ಕ್ರಿಯೇಟ್ ಆಯಿತು. ಕೆಳಗಡೆ ಸೆಲ್ಲಿಂಗ್ ಸ್ಟಾರ್ಟ್ ನೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅಪ್ಲೋಡ್ ದಿ ಕ್ಯಾಟಲಾಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕೆಳಗೆ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ನಿಮ್ಮ ಐಟಮ್ನ ಫೋಟೋ ತೆಗೆದು ಅಲ್ಲಿ ಹಾಕಿ ಅದ್ರ ರೇಟು, ಅದ್ರ ಸೈಜು, ಎಷ್ಟು ಕ್ವಾಂಟಿಟಿ, ಎಷ್ಟು ಕ್ವಾಲಿಟಿ ಇದೆ ಅದನ್ನೆಲ್ಲ ಹಾಕಬೇಕಾಗುತ್ತೆ. ಯಾವ ರೀತಿ ಹಾಕಬೇಕು, ಏಕೆ ಹಾಕಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎನ್ರೋಲ್ಮೆಂಟ್ ID ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.